ನಾವು ಇವಾಗ ಒಂದು 100 ಪ್ಯಾಕೆಟ್ ನಮ್ಮ ಸ್ನೇಹಿತರು ನಾವು ತರ್ಸಾಕಿದ್ದೀವಿ ಈಗ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಾಣೇಶ್ ಅಂತ. ಯಾವರು? ಸಾಲೆಕೊಪ್ಪ ಚುಂಚನಕಟ್ಟೆ ಹೋಬಳಿ, ಸಾಲಿಗ್ರಾಮ ತಾಲೂಕು. ಈಗ ಬೆಳೆ ವೀಕ್ಷಣೆ ಮಾಡಕ್ ಬಂದಿದ್ರಿ? ನಿಮ್ಮ ಫ್ರೆಂಡ್ ಅವರು ಕುಂಬಳಕಾಯಿ ಬೆಳೆದಿದ್ರು, ನೋಡಕ್ ಬಂದಿದ್ರಿ? ನೋಡಕ್ ಬಂದಿದ್ದೋ. ಚೆನ್ನಾಗಿ ಬಂದೈತೆ ಅಂದ್ರೆ ಚೆನ್ನಾಗಿ ಬಂದೈತೆ. ಇದು ಫಸ್ಟ್ ಒಳ್ಳೆ ಇಳುವರಿ ಬರ್ತದೆ. ಎಕರೆಗೆ ಚೆನ್ನಾಗಿ ಬೆಳೆದ್ರೆ ಒಂದು 13-14 ಟನ್ ಇಳುವರಿ ತೆಗಿಬೋದು. ಒಂದು ಎಕರೆಗೆ ಆರಾಮಾಗಿ ತೆಗಿಬೋದು. ಇವ್ರು ನೋಡ್ಕೊಂಡು ನಾವು ಇವಾಗ ನಮ್ಮ ಸ್ನೇಹಿತರು ನಾವು ಇಬ್ಬರಿಂದ ಒಂದು 100 ಪ್ಯಾಕೆಟ್ ಹಾಕ್ಸಿದ್ದೀವಿ. ಮೈಸೂರು ಮಾರ್ಕೆಟ್ಗಾಗಲಿ ಹೊರಗಡೆಗೂ ನಡೀತದೆ. ಫಸ್ಟ್ ಚೆನ್ನಾಗಿ ಬಂದೈತಲ್ಲ, ನಾವು ಹಾಕ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಬಂದೋ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು. ಅದರಿಂದ ಇದು ಬೆಳೆ ನೋಡ್ಬಿಟ್ಟೆ ನಾವು ಇವಾಗ ಒಂದು 100 ಪ್ಯಾಕೆಟ್ ನಮ್ಮ ಸ್ನೇಹಿತರು ನಾವು ತರ್ಸಾಕಿದ್ದೀವಿ. ಇವಾಗ ನಾಟಿ ಮಾಡಿರೋದು ನಾವು. ಈಗ ನಾಟಿ ಮಾಡಿರೋದು ಇದು ನೋಡ್ಕೊಂಡು ನಾಟಿ ಮಾಡಿದ್ದೀರಿ. ಚೆನ್ನಾಗಿ ಬಂದೈತೆ ಬೆಳೆ. ಓಕೆ. ಶೈನಿಂಗು, ಕಲರು, ಶೇಪು, ಸೈಜು ಎಲ್ಲ ಚೆನ್ನಾಗೈತೆ. ರೌಂಡ್ ಶೇಪು ಫಸ್ಟ್ ಚೆನ್ನಾಗೈತೆ. ಇಳುವರಿ ಚೆನ್ನಾಗಿ ಬಿಟ್ಟೈತೆ. ಸೆಟ್ಟಿಂಗ್ ಚೆನ್ನಾಗೈತೆ. ನಿಮ್ಮ ಕಡೆ ಸಾಲಿಗ್ರಾಮ ಕಡೆ, ಈ ಕಡೆ ಚುಂಚನಕಟ್ಟೆ ಕಡೆ ಎಲ್ಲ ರೈತರು ಆರಾಮಾಗಿ ಬೆಳಿಬೋದಾ? ಬೆಳಿಬೋದು, ಏನು ತೊಂದರೆ ಇಲ್ಲ. ವೈರಸ್ ಕಮ್ಮಿ. ಹಳದಿ ಕುಡಿ ಬರ್ತಿತ್ತಲ್ಲ, ಅದೆಲ್ಲ ಕಡಿಮೆ. ವೈರಸ್ ಕಮ್ಮಿ ಇದೆ. ಆ ಉದ್ದೇಶದಿಂದ ಇದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ಚೆನ್ನಾಗಿ ಕಾಣಿಸ್ತಾ ಐತೆ.